ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಹೋಗಿ ಇನ್ನೊಂದು ಪತ್ರ ಬರ್ಕೊಡು ಅಂತ ಕೇಳ್ಕೊಂಡು ಬರ್ತೀನಿ. ಅಪ್ಪ ಬೇಡ ಕೊಡಿ, ನಾನೇ ನೋಡ್ತೀನಿ ಏನಾಗಿದೆ. ಕದಂಬವನ ಚಾರಿಣಿ ಮುನಿ ಕದಂಬ ಕಾದಂಬಿನಿ. ಅಮ್ಮ ಅಮ್ಮ ಎಲ್ಲಿದ್ಯಮ್ಮ? ಯಾಕೋ ಹೀಗೆ ಕೂಗಾಡ್ತಾ ಇದೀಯಾ? ಏನ್ ಕೋಟೆ ಬಾಗ್ಲು ಒಡೆದೋಯ್ತಾ? ಈಗ ನಿನ್ನಿಂದ ಅದೇ ಆಗಿರೋದು. ನೋಡು, ನಿನ್ನ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಕಾರ್ ಕೇಳಿ ಹಿಡಿದ್ಯಾ? ಕೊಡು ಬೇಗ. ನನ್ನ ಹತ್ರ ಎಲ್ಲೋ ಇದೆ. ಅಲ್ಲ ನಾನೇನೋ ಮಾಡಿದೆ, ಯಾಕೋ ಹೀಗಂತ ಇದೆಯಾ? ನೀನೇನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ಲ ಅಲ್ಲ? ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳಬೇಕು. ನನ್ನ ಮೇಲೆ ಇಲ್ಲದ ಅಪವಾದ ಹೊರಿಸ್ಬೇಡ. ನಾನೇನು ಮಾಡಿಲ್ಲ. ಹೌದಾ? ನೀನೇನು ಮಾಡೇ ಇಲ್ಲ ಅಲ್ಲ? ನೀನೇನು ಅಪ್ಪನಿಗೆ ಹೇಳ್ದೇನೆ ಅಪ್ಪಂಗೆ ನನ್ನ ಸುಂದರಿ ಪ್ರೀತಿ ವಿಷಯ ಗೊತ್ತಾಗಕ್ಕೆ ಸಾಧ್ಯನಮ್ಮ? ಸುಮ್ಮನಿರಮ್ಮ, ನನಗೆಲ್ಲ ಚೆನ್ನಾಗಿ ಗೊತ್ತು. ನೀನು ಅಪ್ಪ ಸೇರಿನೇ ಸುಂದರಿ ಊರು ಬಿಟ್ಟು ಹೋಗೋಕೆ ಮಾಡ್ತಿದ್ದೀರಾ. ಆದರೆ ಅವೆಲ್ಲ ನಡೆಯಲ್ಲ. ನಾನು ಅವಳನ್ನ ಹೋಗ್ದಿರೋಕೆ ತಡಿತೀನಿ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಕಣೋ. ನಿಮ್ಮ ಅಪ್ಪನ ಕಿವಿಗೆ ನಾನು ಯಾವ ವಿಚಾರನೂ ಹಾಕಿಲ್ಲ. ಸುಮ್ಮನಿರಮ್ಮ, ಅದೆಷ್ಟೊಂದು ಸುಳ್ಳು ಹೇಳ್ತೀಯಾ? ನೀನೇನು ಹೇಳ್ದೇನೆ ಅಪ್ಪ ಅವಳಿಗೆ ಪತ್ರ ಬರ್ಕೊಟ್ಟು ಊರಿಂದ ಕಳ್ಸೋದಿಕ್ಕೆ ಸಾಧ್ಯನಾ? ಅಪ್ಪ ಏನು ಅಂತ ನನಗೆ ಗೊತ್ತಿಲ್ವಾ? ಕೀ ಇಲ್ಲೇ ಇದೆ. ಈಗ ನೋಡು, ಅವಳು ಊರು ಬಿಟ್ಟು ಹೋಗ್ದವ್ರಾಗೆ ಹೇಗೆ ತಡಿತೀನಿ ಅಂತ. ಏನಪ್ಪ, ಒಂದು ಸಣ್ಣ ಚೀಟಿನೂ ನಿಂಗೆ ಜೋಪಾನಾಗಿ ಇಟ್ಕೊಳಕ್ಕಾಗಲ್ಲ. ನಾನೇನು ಬೇಕು ಅಂತ ಮಾಡಿದ್ನೇನೆ. ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಹೋಗಿ ಇನ್ನೊಂದು ಚೀಟಿ ಬರ್ಕೊಡಿ ಅಂತ ಕೇಳಿ ನೋಡ್ತೀನಿ. ನೀವು ಮನೆಗೆ ಹೋಗಿರಿ. ಯಾಕೋ ನಿನಗೆ ಊರು ಬಿಟ್ಟು ಹೋಗೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ. ಸಾಧ್ಯನೇ ಇಲ್ಲ, ನಾನು ಹೋಗ್ತೀನಿ. ಹೇಗೆ? ಈ ಚೀಟಿ ಹಿಡ್ಕೊಂಡು ಹೋಗಿ ಪುಟ್ಟನ್ ಶೆಟ್ರ ಹತ್ರ ನೀನೇ ವಿರೂಪಾಕ್ಷ ಶಾಸ್ತ್ರಿಗಳು ಕಳಿಸಿರೋ ಹುಡುಗಿ ಅಂದರೆ ನಂಬ್ತಾರ ಅವರು? ಈ ಚೀಟಿನೇ ತೊಗೊಂಡು ಹೋಗೋಣ ಅಪ್ಪ. ಹೀಗಾಯ್ತು ಅಂತ ಹೇಳೋಣ. ಇನ್ನು ಬರೋ ಬಸ್ಸಿಗೆ ಕಾಯೋದು ಬೇಡ. ಯಾವ ಗಾಡಿ ಮೊದಲು ಬರುತ್ತೋ ಅದು ಹತ್ಕೊಂಡು ಹೊರಟ್ಬಿಡೋಣ. ಜಾಗನೇ ಸರಿ ಇಲ್ಲ, ಜನನೂ ಸರಿ ಇಲ್ಲ. ಮೂರತ್ತು ಕೆಟ್ಟದಾಗೋದಕ್ಕೆ ಹಾರೈಸ್ತಿರ್ತಾರೆ. ಅಕ್ಕ, ಅಲ್ಲಿ ನೋಡ, ಯಾವುದೋ ಟೆಂಪೋ ಬರ್ತಿದೆ. ಪಟ್ಟಕ್ಕೆ ಟಿಕೆಟ್ ಬಿಡ್ತೀರಾ ಸರ್? ಟೈರ್ ಪಂಚರ್ ಆಗಿದೆ ಸರ್. ಆದ್ರೇನಂತೆ, ಇನ್ನೊಂದು ಚಕ್ರ ಬದಲಾಯಿಸ್ಬೋದಲ್ಲ? ಸ್ಟೆಪ್ನಿನೂ ಪಂಚರ್ ಆಗಿದೆ ಸರ್. ನಗ್ತಿದ್ದಾನೆ. ನೀವು ನನ್ನ ಇಲ್ಲಿ ಆಡ್ಕೋತಿದ್ದೀರಾ ಅಲ್ವಾ? ಇದು ಅಮ್ಮನವ್ರ ತೀರ್ಮಾನ. ಯಾವ ಅಮ್ಮನವ್ರ ತೀರ್ಮಾನನೂ ನನ್ನ ಜೀವನದಲ್ಲಿ ನಡೆಯಲ್ಲ. ನಾನು ಯಾರಿಗೂ ಸೋಲಲ್ಲ. ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ. ಆಯಿತು, ಪ್ರಯತ್ನ ಪಡು. ನೀನಿಲ್ಲಿಂದ ಹೋದರೆ ನಿನಗೆ ಸಂತೋಷ ಆಯಿತು ಅಂತ ನಾನು ಸಮಾಧಾನ ಮಾಡ್ಕೋತೀನಿ. ಆದರೆ ನೀನು ಇಲ್ಲೇ ಉಳಿದ್ರೆ ಅಮ್ಮನವ್ರ ದಯೆ ಅಂತ ಸಂತೋಷ ಪಡ್ತೀನಿ. ಇವತ್ತು ಈ ಊರಿಗೆ ಋಣ ನನಗೆ ತೀರ್ತು. ಬರಬೇಕಾದ ಬಸ್ ಬರಲಿಲ್ಲ ಅಂದ್ರೇನು, ಟೆಂಪೋ ಪಂಚರ್ ಆದ್ರೇನು, ಹೋಗಬೇಕು ಅಂತ ನಿರ್ಧರಿಸಾಗಿದೆ. ಹೋಗೇ ಹೋಗ್ತೀನಿ, ನೋಡ್ತೀರಿ. सृष्ट्यादिकर्मरचना भवदीयचेष्टा
भिक्षां प्रदेहि गिरिजे क्षुदिताय मह्यम् ಅಪ್ಪ ಸಚ್ಚಿ ಬಂದಿದ್ದಾನೆ, ಅವನ ಕಾರಲ್ಲೇ ಹೋಗ್ಬೋದಲ್ವಾ? ನೀನು ಕೇಳಪ್ಪ, ನೀನು ಕೇಳಿದ್ರೆ ಅವನಿಲ್ಲ ಅನ್ನಲ್ಲ. ಏನು ಹೇಳ್ತಿದ್ಯಮ್ಮ? ಅವರು ದೊಡ್ಡವರು, ಅವ್ರನ್ನ ಕೇಳೋಕ್ಕಾಗತ್ತಾ? ಅಲ್ಲದೆ ಒಂದು ಸ್ವಲ್ಪ ಲೂಸು, ಅಂಗೈ ತೋರಿಸಿ ಅವಲಕ್ಷಣ ಯಾಕೆ? ಬೇಡ ಬೇಡ. ನಾನೇ ಕೇಳ್ತೀನಿ. ಸಚ್ಚಿ, ನಾನೊಂದು ಮಾತು ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಇದೇನು ಸುಂದರಿ ಹೀಗೆ ಕೇಳ್ತಿದ್ಯಾ? ನಾನೇನು ದೂರದವನಾ? ಅದಲ್ಲ, ಆ ಥರ ಇದ್ದಿದ್ರೆ ನಾನಿನ್ನ ಸಹಾಯನೇ ಕೇಳ್ತಿರ್ಲಿಲ್ಲ. ಸ್ಕೂಲಲ್ಲಿದ್ದಾಗ ನಾವಿಬ್ಬರು ಫ್ರೆಂಡ್ಸ್ ಅಂತ ಹೇಳ್ಕೊಳ್ತಿದ್ಯಂತೆ. ಹೌದು, ಆದರೆ ಇವಾಗ ನೀನೇ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ. ಆದರೆ ನಾನು ಮಾತ್ರ ಅವಾಗ ಹೆಂಗಿದ್ನೋ ಹಾಗೇ ಇದ್ದೀನಿ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಪಟ್ನಕ್ಕೆ ಹೋಗಬೇಕು, ಅಲ್ಲೊಂದು ಮುಖ್ಯವಾದ ಕೆಲಸ ಇದೆ. ಬಸ್ ಬಂದಿಲ್ಲ, ಟೆಂಪೋ ಬೇರೆ ಕೆಟ್ಟು ಹೋಗಿದೆ. ನಿಮ್ಮ ಕಾರ್ ಕೊಟ್ಟರೆ ಮಧ್ಯಾಹ್ನದ ವೇಳೆಗೆ ವಿದ್ಯಾತ ನಿಮ್ಮ ಮನೆ ಮುಂದೆ ನಿಲ್ಲಿಸ್ಬಿಡ್ತಾನೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ, ಕರ್ಕೊಂಡೋಗೋ. ಶೇಖರಣ್ಣ, ನಿಮ್ಮ ತಾಯಿಯವ್ರು ಬಚ್ಚಿನ ಮೇಲೆ ಅಲ್ಲಿ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಮನೆಗೆ ಹೋಗೋಣ. ಅಮ್ಮ, ನಿನ್ನ ಮಹಿಮೆ ತೋರಿ ಸುಂದರಿನ ಉಳಿಸ್ಬಿಟ್ಟೆ. ಅವಳು ಊರು ಬಿಟ್ಟು ಹೋಗ್ದಂಗೆ ನೀನೇ ತಡೆದ್ಬಿಟ್ಟೆ ತಾಯಿ. ತ್ರಿಪುರ ಸುಂದರಿ, ಕಾಪಾಡಮ್ಮ. ಸಚ್ಚಣ್ಣ, ನೀವು ಏನು ಅಮ್ಮನವ್ರಿಗೆ ಕೃತಜ್ಞತೆ ಅರ್ಪಿಸ್ತಿದ್ಯಾ? ಹ್ಞೂ ಅಣ್ಣ, ಅಮ್ಮನವ್ರ ದಯೆಯಿಂದಾನೆ ಸುಂದರಿ ಊರು ಬಿಟ್ಟು ಹೋಗ್ದಾಗೆ ಆಗಿದ್ದು. ಆಸೆ ಈಡೇರಿಸಿದ ತಾಯಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಣ್ಣ? ಅಂದರೆ ಸುಂದರಿ ಈ ಊರು ಬಿಟ್ಟು ಹೋಗ್ಬಾರ್ದು ಅಂತ ಹರಕೆ ಕಟ್ಟಿದ್ಯಾ? ಹ್ಞೂ ಅಣ್ಣ, ಬೈಕೆ ಈಡೇರ್ಬೇಕು ಅಂದರೆ ಹರಕೆ ಕಟ್ಟಲೇಬೇಕು, ಅದನ್ನ ತೀರ್ಸಲೇಬೇಕು. ಅದು ಸರಿಯಲ್ವಣ್ಣ? ಸುಂದರಿ ಅಂದರೆ ನಿನಗೆ ಯಾಕೆ ಅಷ್ಟು ಇಷ್ಟ? ನಾನು ಪ್ರೀತಿ ಮಾಡ್ತಿದ್ದಾಳೆ, ಅದಕ್ಕೆ. ಹಾಗಂತ ಅವಳು ನಿನ್ನ ಹತ್ರ ಬಂದು ಹೇಳಿದ್ಲಾ, ಇಲ್ಲ ನೀನೇ ಅಂದ್ಕೊಂಡಿದ್ಯಾ? ಇಲ್ಲ ಅಣ್ಣ, ನಮ್ಮಮ್ಮ ಹೇಳಿದ್ಲು. ನಿಮ್ಮ ಅಮ್ಮಂಗೆ ಅವಳು ಬಂದು ಹೇಳಿದ್ಲಂತ? ಅಷ್ಟೊಂದು ಓದ್ಕೊಂಡಿದ್ದೀರಾ, ಪ್ರೀತಿ ಮಾಡ್ತಾರೆ ಅಂತ ಯಾರಾದರೂ ಹೇಳ್ತಾರಾ? ನಾವೇ ತಿಳ್ಕೊಬೇಕು ಅಲ್ವಾ ಅಣ್ಣ? ನೀನು ಅವಳನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಅವಳಿಗೆ ಗೊತ್ತಾ? ಅವಳು ಅದನ್ನ ಅರ್ಥ ಮಾಡ್ಕೊಂಡಿದ್ದಾಳ? ಗೊತ್ತಿಲ್ಲ ಅಣ್ಣ, ಈ ಪ್ರೀತಿ ಸರಿ ಇಲ್ಲ. ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಬೇರೆಯವ್ರ ಮನ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ಆದರೂ ಈ ಪ್ರೀತಿ ಒಂಥರ ಚೆನ್ನಾಗಿದೆ ಅಣ್ಣ. ನಿಮ್ಮಮ್ಮಂಗೆ ಹೇಗೆ ಗೊತ್ತಾಯ್ತಂತೆ ಅವಳು ನಿನ್ನ ಪ್ರೀತಿ ಮಾಡ್ತಿರೋದು? ನಮ್ಮಮ್ಮ ಇಂಥ ಜೀವನದಲ್ಲಿ ಎಷ್ಟೋ ನೋಡಿದಾಳೆ, ಅವಳಿಗೆ ಹೇಗಾದರೂ ಗೊತ್ತಾಗ್ಲಿ.
ಆದರೆ ಸುಂದ್ರಿ ನನ್ನ ಪ್ರೀತಿಸೋದಂತೂ ನಿಜ. ಅದಕ್ಕೆ ಆ ತಾಯಿ ಒಪ್ಪಿಗೆನೂ ಇದೆ. ನನ್ನ ಮನಸ್ಸಿನ ಆಸೆ ಎಲ್ಲ ಈಡೇರಿಸ್ಬಿಟ್ಟಮ್ಮ. ಅಣ್ಣ ನಾನು ಬರ್ತೀನಿ. ಅಯ್ಯೋ ರಾಮ ಕೃಷ್ಣ, ಅಯ್ಯೋ ದೇವ್ರೇ, ನೋವು ತಡಿಯಕ್ಕಾಗಲ್ಲ ಕಣಪ್ಪ. ಅಮ್ಮ ಶೇಖರ ಎಲ್ಲಿ ನೋಡೋ, ಇಲ್ಲಿ ಕಾಲ್ ಮುರಿದೋಯ್ತು ಕಣೋ. ಹಾಕೊಂಡು ತಿತ್ತಿದ್ ಕೋಳಿನ ಕಾಲ್ ಮುರಿದಂಗಾಯ್ತು. ಏನೋ ಮಾಡ್ಲಿ ಕೃಷ್ಣ, ಕೃಷ್ಣ ನಮ್ಮಪ್ಪ. ಅಳ್ಬೇಡ, ಏನೂ ಆಗಲ್ಲ. ಇನ್ನು ಏನಾಗ್ಬೇಕು, ಆಗಿರೋ ಸಾಲ್ದೇನೋ. ಹೇಗಾಯ್ತಾಯ್ತು? ಹೇಗಾಯ್ತು ಅಂತ ಅವಳನ್ನೇನೋ ಕೇಳ್ತೀಯ? ಬಚ್ಚಲ್ ಮೇಲೆ ಚೆನ್ನಾಗಿ ಉಜ್ಜೆ ತಿಕ್ಕಿದ್ರೆ ನನಗೆ ಯಾಕೋ ಈ ಸ್ಥಿತಿ ಬರ್ತಿತ್ತು. ಮೂಳೆ ಮುರಿದಾಗಿಲ್ಲ. ಮೂಳೆ ಮುರಿದಿದ್ರೆ ಇಷ್ಟೊತ್ತಿಗೆ ತುಂಬಾ ಊದ್ಕೊಂಡಿರೋದು. ಉಳ್ಕಿದೆ ಅಷ್ಟೇ ಅಂತ ಕಾಣಿಸುತ್ತೆ. ಹಕೀಂ ಸಾಬ್ರಿಗೆ ಹೇಳಿ ಕಳ್ಸಿದ್ದೀನಿ. ಮೂಳೆ ಮುರಿಬೇಕಿತ್ತ? ಎಲ್ಲ ಇವಳಿಗೆ ಗೊತ್ತು ಕಣೋ. ಇನ್ನು ಹಕೀಮ್ರೆ ಯಾಕೆ? ಅಮ್ಮ ಸ್ವಲ್ಪ ತಡ್ಕೊಮ್ಮ. ಹಕೀಮ್ರು ಬಂದು ನೀವು ಥರ ಎಲ್ಲ ಸರಿ ಹೋಗುತ್ತೆ, ತಡ್ಕೊ. ತಡ್ಕೋತೀನಿ. ನೀವು ಊರಿಗೆ ಹೊರಟಿದ್ರಿ, ಇವಳು ಅಸಮಾಧಾನದ ನಾಟಕ ಆಡಿದ್ಲು, ನೀವು ವಾಪಸ್ ಬಂದ್ಬಿಟ್ರಿ. ತಡ್ಕೋತೀನಿ. ಕುದುರೆ ಅಂದಳ ಆನೆ ಬಯಸೋದು ನರಚಿತ್ತ, ಪದಚಾರಿ ಆಗೋದು ಹರಿಚಿತ್ತವಯ್ಯ. ಹರಿಚಿತ್ತ ಸತ್ಯ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಹರಿಚಿತ್ತ ಸತ್ಯ. ಆ ಕಾಲದಲ್ಲಿ ನಕ್ಷತ್ರಿಕ ಅಂತ ಒಬ್ಬ ಇದ್ನಂತೆ. ಅವನಿಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ. ಈಗ ನಿನ್ಗೆ ಸಂತೋಷ ಅಲ್ವಾ ನನ್ನ ಪ್ರಯಾಣ ಕೆಡಿಸಿದ್ದಕ್ಕೆ? ನಾನೆಲ್ಲ ತಡೆದೆ, ಎಲ್ಲ ತಾಯಿ ಇಚ್ಛೆ. ಅದನ್ನು ಮೀರಿ ಹೋಗ್ತೀನಿ ಅಂದರೆ ನೀವು ಹೋಗಕ್ಕೆ ಸಾಧ್ಯನಾ? ಅವಳೇ ಹೇಳಿದಾಳೆ ನೀನು ಇಲ್ಲೇ ಇರಬೇಕು ಅಂತ. ಅವಳು ಚಿತ್ತಕ್ಕೆ ಬಾರದೇ ಇರೋ ಕೆಲಸ ಮಾಡಿದ್ರೆ ಅವಳೇ ತಡಿತಾಳೆ. ಅವಳೊಬ್ಬಳೆ ನನಗೆ ಶತ್ರು ಅಂದ್ಕೊಂಡಿದ್ದೆ, ನೀನು ನನಗೆ ಶತ್ರುನೇ. ನೀನು ಏನೇ ಅಂದರೂ ನಾನು ನಿನ್ನ ಒಳ್ಳೇದನ್ನೇ ಬಯಸೋದು. ನಿನ್ನೊಳ್ಳೇದನ್ನ ನೀನೇ ಇಟ್ಟು. ಸತಿ ಮಕ್ಕಳ ಬಯಸುವುದು ನರಚಿತ್ತ, ಮದುವೆ ಆಗದಿರುವುದು ಹರಿಚಿತ್ತ. ಹರಿಚಿತ್ತ ಸತ್ಯ. ಹರಿಚಿತ್ತ ಸತ್ಯವಯ್ಯ. ಇನ್ನು ಮೇಲೆ ನಾನು ಅಂದುಕೊಂಡ ಕೆಲಸ ಸರಾಗವಾಗುತ್ತೆ. ಅವಳು ಹೋದ್ಲು ಅಂತಂತೀರಾ? ಗತಿ ಇಲ್ಲದೆ ಕಸ ಗುಡ್ಸ್ಕೊಂಡು ಬಿದ್ದಿದ್ದವಳಿಗೆ ಉಪ್ಪರಿಗೆ ತೋರಿಸಿದ್ರೆ ಹೋಗದೆ ಇರ್ತಾಳ? ಶೇಖರಿನೇ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ನನಗೆ ಅಮ್ಮನವ್ರ ತಡೆ ಇಲ್ಲ. ಇದ್ದವಳು ಇವಳೊಬ್ಳು, ಅವಳು ಹೋದಳು. ಇನ್ನು 64 ದಿನಗಳು ಮಾತ್ರ ಉಳಿದಿರೋದು. ಆಮೇಲೆ ನಿರಾಳ. ನನ್ನ ಕೆಲಸ ಸರಾಗವಾಗುತ್ತೆ, ಯಾವ ತಡೆನೂ ಇರೋಲ್ಲ. ತಡೆನೇ ಆಗ್ಬೇಕು ಅಂದ್ರೆ 1000 ದಾರಿಗಳಿವೆ. ನೆಲ್ಸ್ರಿ, ನಿಮ್ಗೆ ಒಳ್ಳೆ ಮಾತಾಡೋದಕ್ಕೆ ಬರೋಲ್ವಾ? ಸದಾ ಅಪಶಕನೇ ನೋಡಿತೀರಲ್ರಿ. ನಿಮ್ ನಾಲ್ಗಿನ ದರ್ಬೆ ಹಾಕಿ ಸುಡಬೇಕು. ಏನ್ ಬಂದಿದ್ದು? ಸುಂದ್ರಿ ಊರ್ ಬಿಟ್ಟು ಹೋಗ್ಬೇಕು ಅಂತ ನೀವು ಬರೆದುಕೊಟ್ಟ ಪತ್ರ. ಇದು ನಿನ್ ಕೈ ಹೇಗೆ ಬಂತು? ಶೇಖರಿ ತಂದು ಕೊಟ್ರು. ಶೇಖರಿ ಊರ್ ಬಿಟ್ಟು ಹೋಗ್ಲಿಲ್ವಾ? ಇಲ್ಲ, ಹೊರಗಡೆ ಕಾಯ್ತಿದ್ದಾರೆ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಸುಂದ್ರಿ? ಅವಳು ಊರ್ ಬಿಟ್ಟು ಹೋಗಿಲ್ಲ. ಇದೇನಾ ನಾನು ಹೇಳಿದ್ದೆ ನೀನು ಮಾಡ್ತಾ ಇರೋದು? ನೀನು ಪಟ್ಟಣಕ್ಕೆ ಹೋಗ್ಬೇಕು ಅಂತ ನಾನು ಹೇಳಿರ್ಲಿಲ್ಲ? ಹೇಳಿದ್ರಿ, ನಾವು ಹೊರಟಿದ್ವಿ. ಬೆಕ್ಕಡ್ಡ ಬಂತ? ಹೇಳಿದ್ದೊಂದು ಮಾಡಲ್ವಲ್ಲ ನೀನು. ನಾನೇನಾದರೂ ಹೇಳಿದೆ ಅಂದರೆ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಜ, ನಾವು ಹೊರಟೇ ಬಿಟ್ಟಿದ್ವಿ. ಇನ್ನೊಂದು ನಿಮಿಷ ತಡವಾಗಿದ್ರೂ ನಮ್ಮ ಪ್ರಯಾಣ ಮುಂದುವರಿತಿತ್ತು.
ಆದರೆ ಅಷ್ಟರಲ್ಲಿ ನಮ್ಗಲ್ಲಿ ಗೊತ್ತಾಯಿತು ನಮ್ಮಮ್ಮ ಇಲ್ಲಿ ಕಾಲು ಉಳ್ಕಿಸ್ಕೊಂಡು ಬಿಟ್ಟಿದ್ದಾರೆ ಅಂತ. ಹಾಗಾಗಿ ವಾಪಸ್ ಬರಬೇಕಾಯಿತು. ನಾವು ಒಂದೆರಡು ದಿನ ಬಿಟ್ಟು ಹೊರಡ್ತೀವಿ, ಅದನ್ನೇ ಹೇಳೋಕ್ಕೆ ಬಂದೆ. ತಾವು ತಪ್ಪು ತಿಳಿಬಾರ್ದು. ನಿನ್ನ ಬುದ್ಧಿಗೆ ನಾನು ಏನು ಹೇಳಿ? ಉಳುಕು ನೋವು ಒಂದು ಸುದ್ದಿ ಅಂತ ಹೇಳೋದಕ್ಕೆ ಬಂದಿದೆಯಲ್ಲ, ನಾಳೆ ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡೋದು. ಅಲ್ಲ, ಅಮ್ಮ ತುಂಬ ಕಾಲು ನೋವು ಅಂತಿದ್ದಾಳೆ. ದುಡಿಯೋ ಗಂಡಸು ನೆಪ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನೆಯ? ತಡ ಮಾಡಿದ್ರೆ ಬಂಗಾರದಂತ ಕೆಲಸ ಕೈ ಬಿಟ್ಟು ಹೋಗುತ್ತೆ. ನೀನ್ ಇಲ್ಲಿದ್ದು ಏನ್ ಮಾಡ್ತೀಯ? ಅವಳು ಉಳುಕ್ ನೋವನ್ನ ನೀನ್ ತಗೊಳ್ಳೋದಕ್ಕಾಗುತ್ತಾ? ನಿನ್ನ ಹೆಂಡತಿಗೆ ಹೇಳು ಉಳುಕ್ ತೆಗ್ಸೋದಕ್ಕೆ. ಅವಳ ಸಹಾಯಕ್ಕೆ ಜಗ್ಗಿ ಹೆಂಡತಿನೂ ಇದ್ದಾಳಲ್ಲ. ಬೇಕು ಅಂತ ಅಂದ್ರೆ ಚಿಕ್ಕಣ್ಣನ್ನು ಕಳಿಸ್ತೀನಿ. ಸರಿ, ಬೆಳಿಗ್ಗೆನೆ ಹೊರಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಮೊದಲನೇ ಬಸ್ ಹೊರಡುತ್ತೆ. ಅವಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಅವಳನ್ನು ಅಲ್ಲಿ ಬಿಟ್ಟು ಸಾಯಂಕಾಲದ ಬಸ್ನಲ್ಲಿ ನೀನು ಇಲ್ಲಿಗೆ ಬರಬೇಕು. ಆಯಿತು, ಹಾಗೆ ಮಾಡ್ತೀನಿ. ಸರಿ, ಹೋಗು. ನಮಸ್ಕಾರ ಶಾಸ್ತ್ರಿಗಳೇ. ಹೇಳಿ, ಏನಾಗಬೇಕಿತ್ತು? ಸಕಲೇಶ್ಪುರದಿಂದ ಜನ ಬಂದಿದ್ದಾರೆ. ಅವ್ರ ಮನೇಲಿ ಹಿರಿಯರಿಗೆ ಆರೋಗ್ಯದ ತೊಂದರೆ ಆಗಿದೆಯಂತೆ. ಅದಕ್ಕೆ ಧನ್ವಂತರಿ ಹೋಮ ಆಗಬೇಕಂತೆ. ಧನ್ವಂತರಿ ಹೋಮ ಅಂತ ಅಂದರೆ ಹುಡುಗಾಟ ಅಂತ ತಿಳ್ಕೊಂಡಿದ್ದಾರೆ ಅವರು. 10 ಲಕ್ಷ ರೂಪಾಯಿ ಆಗುತ್ತೆ. ಅದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಹೋಮ ನಡೆದ್ರೆ ಹಿರಿಯರ ಆರೋಗ್ಯ ವೃದ್ಧಿಸುತ್ತೆ ಅನ್ನೋದೇ ಅವ್ರ ನಂಬಿಕೆ. ಯಾವಾಗ ಮಾಡಬೇಕಂತೆ? ಅವರಿಗೆ ನಾಳೆನೇ ಆಗಬೇಕಂತೆ. ಅಂದರೆ ಇದು 3 ದಿನಗಳು ನಡಿಬೇಕಾಗುತ್ತೆ. ನೀವು ಹೇಗೆ ಹೇಳಿದ್ರೆ ಹಾಗೆ. ಒಟ್ಟಿನಲ್ಲಿ ನಾಳೆನೇ ಸಂಕಲ್ಪ ಆಗಬೇಕಂತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಬಿಡಿ. ಗರ್ಭಾಡಿಗಳನ್ನ ಕರೆಸಿ ಎಷ್ಟು ಜನ ಬೇಕೋ ಅಷ್ಟು ಜನ ಕರ್ಕೊಳ್ಳೋದಕ್ಕೆ ಹೇಳಿ. ಆಮೇಲೆ ಹೋಮಕ್ಕೆ ಬೇಕಾದ ವಸ್ತುಗಳೆಲ್ಲ ನಮ್ಮ ಉಗ್ರಾಣದಲ್ಲೇ ಇದೆ. ಇನ್ನೂ ಏನಾದರೂ ಬೇಕು ಅಂದರೆ ಗರ್ಭಾಡಿಗಳನ್ನ ಕೇಳಿ ಅದನ್ನು ತರಿಸ್ಕೊಳ್ಳಿ. ಅವರಿಗೆ ದೇವಸ್ಥಾನದಲ್ಲೇ ಉಳಿಯೋಕ್ಕೆ ಏರ್ಪಾಡು ಮಾಡಲಾ? ಬೇಡ ಬೇಡ, ದೇವಸ್ಥಾನದಿಂದ ಸ್ವಲ್ಪ ದೂರನೇ ಇರಲಿ. ನಾಳೆ ಸಂಕಲ್ಪ ಇಟ್ಕೊಂಡು ಇವತ್ತು ಅವರ ಹಿರಿಯರಿಗೆ ಏನಾದರೂ ತೊಂದರೆ ಆಯಿತು ಅಂತ ಅಂದರೆ ನಮಗೆ ಕಷ್ಟ ಆಗುತ್ತೆ. ಮುಂಗಡ ಹಣನ ಬೇಗ ತೆಗೆದಿಟ್ಕೊಂಬಿಡಿ. ನಿಮ್ಮ ಅನುಮತಿ ಇಲ್ಲದೆ ಹಣ ತಗೊಳ್ಳೋದಿಲ್ಲ ಅಂದ್ರೂ 10 ಲಕ್ಷ ರೂಪಾಯಿ ಟೇಬಲ್ ಮೇಲೆ ಇಟ್ಟೋದ್ರು. ಅದನ್ನು ಬೀರುಳಿಟ್ಟು ಬಂದಿದ್ದೀನಿ. ಹಾಗಾದರೆ ಇನ್ನು 3 ದಿನ ದೇವಸ್ಥಾನದ ಪ್ರಸಾದಕ್ಕಾಗಿ ಬರೋ ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಶೇಖರಿಗೆ ಹೇಳಿ ಇನ್ನು 3 ದಿನ ಹೆಚ್ಚು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು 3 ಹೊತ್ತು ದೇವರಿಗೆ ನೈವೇದ್ಯ ಆಗಬೇಕು. 500 ಜನಕ್ಕೆ 3 ದಿನ ಪ್ರಸಾದ ವಿನಿಯೋಗ ಆಗಬೇಕು ಅಂತ ಹೇಳಿ ಪ್ರಚಾರಕ್ಕನ್ನು ಜಾಸ್ತಿ ತಗೊಳ್ಳೋದಕ್ಕೆ ಹೇಳಿ. ದೇವಸ್ಥಾನದ ಕೆಲಸಗಾರರಿಗೆ ಯಾರಿಗೂ ರಜಾ ಕೊಡಬೇಡಿ. ಶೇಖರಿಗೆ ಹೇಳಿ ನೈವೇದ್ಯದಲ್ಲೇ ಆಗಲಿ ಪ್ರಸಾದ ವಿನಿಯೋಗದಲ್ಲೇ ಆಗಲಿ ಯಾವುದು ತಪ್ಪಾಗಬಾರ್ದು ಅಂತ. 10 ಲಕ್ಷ ಬೀರುಲಿಟ್ಟು ಬಂದಿದ್ದೀನಿ ಅಂತ ಹೇಳ್ತೀರಾ? ಅದು ಯಾವತ್ತಿದ್ರು ಅಪಾಯ. ಹೋಗಿ ಮನೆಗೆ ತಂದುಕೊಡಿ, ಹೋಗಿ ಬೇಗ. ನಿಂತ್ಕೊಳ್ಳಿ. ಏನಿದು ವ್ಯಂಗ್ಯ? ನನ್ನನ್ನು ನೋಡಿ ಯಾಕೆ ನಗ್ತಾ ಇದ್ದೀರಿ? ಏನಾಯ್ತು? ನನ್ನ ನಗುವಿಗೆ ಕಾರಣ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ಹೇಳ್ತಾ ಇದ್ರು ಸಿಟ್ಟು ಬರುತ್ತೆ. ಅದೇನು ಹೇಳಿ? ಈಗ 10 ನಿಮಿಷಕ್ಕೆ ಮುಂಚೆ ತಾವೇನು ಹೇಳಿದಿರಿ? ಆ ತಾಯಿ ನನ್ನ ಪರವಾಗಿದ್ದಾಳೆ, ಅಪ್ಪಣೆ ಕೊಟ್ಟಿದ್ದಾಳೆ, ನನಗೆ ಬೆಂಬಲಿಸ್ತಾ ಇದ್ದಾಳೆ, ಅದಕ್ಕೆ ಸುಂದ್ರಿನ ಊರಿಗೆ ಕಳಿಸ್ತೀನಿ ಅಂತ ಅಂದ್ಕೊಂಡ್ರಿ. ಆದರೆ ಹಣದ ವ್ಯಾಮೋಹ, 10 ಲಕ್ಷದ ಧನ್ವಂತರಿ ಹೋಮ ಸಿಕ್ಕ ಸಂಭ್ರಮದಲ್ಲಿ ಆ ಸುಂದ್ರಿನ ಊರಿಗೆ ಕಳಿಸೋ ವಿಚಾರನೇ ಮರೆತು ಬಿಟ್ರಿ.
ಇನ್ನು ಆ ಶೇಖರಿ ನಾಳೆನೇ ಊರಿಗೆ ಹೋಗೋಕ್ಕೆ ಹೇಗೆ ಸಾಧ್ಯ? 3 ದಿನ 3 ಹೊತ್ತು 500 ಜನಗಳಿಗೆ ಊಟ ಉಪಚಾರ ಅಂದರೆ ಅವನಿಗೆ ಕೆರ್ಕೊಳ್ಳೋಕ್ಕೂ ಪುರುಸೊತ್ತಿರೋದಿಲ್ಲ. ಇಲ್ಲೇ ಅವನ ಹೆಣ ಬಿದ್ದು ಹೋಗಿರುತ್ತೆ. ಅಂತೂ ಅಮ್ಮನವರು ನಿಮ್ಮ ಆಸೆನ ನೀವು ಈಡೇರಿಸ್ಕೊಳ್ಳೋಕ್ಕೆ ಬಿಡೋಲ್ಲ.